ಲೇಖ. ಅಕ್ಕ, ಊಟಕ್ಕೆ ಬನ್ನಿ. ಅಕ್ಕ, ಅಳ್ತಾ ಇದ್ದೀರಾ ಅಕ್ಕ? ನನಗೆ ಇನ್ನೇನು ಉಳ್ದಿದೆ ಜಾನು. ಎಷ್ಟೇ ಮರಿಬೇಕು ಅಂತ ಅಂದ್ಕೊಂಡ್ರು ಮತ್ತೆ ಮತ್ತೆ ಅದೇ ನೆನಪಾಗತ್ತೆ. ನಾನು ಇವ್ರಿಗೆಲ್ಲ ಏನು ಮಾಡಿದ್ದೀನಿ? ಸಾರಿ ಅಕ್ಕ. ನಿನ್ನ ಗಂಡ ನನ್ನ ವಿರುದ್ಧ ಯಾಕೆ ಅಷ್ಟೊಂದು ಕೆಂಡ ಕಾರ್ತಾರೆ? ನಾನು ಅವ್ರಿಗೇನು ತೊಂದರೆ ಕೊಟ್ಟಿದ್ದೀನಿ? ಆಫೀಸಲ್ಲಿ ಸ್ಟಾಫ್ನವ್ರು ಗಲಾಟೆ ಮಾಡಿದ್ದಕ್ಕೆ ನಾನೇ ಕಾರಣ ಅಂತ ಹೇಳ್ತಾರಲ್ಲ, ಬೇಜಾರಾಗಲ್ವಾ ಜಾನು? ಖಂಡಿತ ಬೇಜಾರಾಗತ್ತಕ್ಕ. ನಾನು ಕೆಲಸದ ವಿಷಯನ ಮರ್ತೇ ಬಿಟ್ಟಿದ್ದೀನಿ. ಮಾವ ಯಾವತ್ತು ಪತ್ರಿಕೆನ ಮರ್ಜ್ ಮಾಡೋದಕ್ಕೆ ಒಪ್ಕೊಂಡ್ರೋ ಅವತ್ತೇ ಅದರ ಆಸೆ ಬಿಟ್ಬಿಟ್ಟೆ. ಜಾನು, ನಾನು ಅಲ್ಲಿ ಮತ್ತೆ ಕೆಲಸಕ್ಕೆ ಹೋಗಬೇಕಾ? ಅದು ಸಾಲದು ಅಂತ ನಾನೇ ತಂತ್ರ ಮಾಡಿದ್ದು ಅಂತ ಹೇಳ್ತಾರೆ. ಸ್ಟಾಫ್ ಮನೆಗೆ ಬಂದಿದ್ದಕ್ಕೆ ನಾನು ಹೊಣೆನಾ? ನನ್ನ ಆಫೀಸ್ನಲ್ಲಿ ನನ್ನ ಜನರ ವಿರುದ್ಧ ನಾನೇ ಧರಣಿ ಮಾಡಿಸ್ಲಾ? ಆರೋಪ ಮಾಡೋದಕ್ಕೆ ಒಂದು ಇತಿಮಿತಿ ಬೇಡವಾ ಜಾನು? ಅನಿರೋದ್ ಬುದ್ಧಿ ನಿಮ್ಗೆ ಗೊತ್ತಲ್ಲ ಅಕ್ಕ. ಅವ್ರು ಏನೇ ಮಾತಾಡಿದ್ರು ಅದಕ್ಕೆ ಅರ್ಥನೇ ಇರೋದಿಲ್ಲ. ನೀವು ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮ ಬೆಲೆ ಏನು ಅಂತ ನಮಗೆಲ್ಲರಿಗೂ ಗೊತ್ತು. ಯಾರೂ ಸರ್ಟಿಫಿಕೇಟ್ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ಅದೇ ಅಕ್ಕ, ನಿನ್ನೆ ನೀವೇನಾದರೂ ಆಫೀಸಿಗೆ ಹೋಗಿರಲಿಲ್ಲ ಅಂದರೆ ದೊಡ್ಡ ಅನಾಹುತನೇ ಆಗಿರ್ತಿತ್ತು. ಮತ್ತೆ ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ? ಅದೇನೋ ಹೇಳ್ತಾರಲ್ಲ, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಆ ಥರ ಅನಿರುದ್ಧ್ಗೆ ಅವ್ರ ಸೋಲನ್ನು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ನನಗಂತೂ ಆ ಮನುಷ್ಯನ ಮಾತಾಡ್ಸೋದಕ್ಕೂ ಇಷ್ಟ ಆಗ್ತಾ ಇಲ್ಲ. ನನ್ನ ಸ್ಥಿತಿ ಹೇಳು ಜಾನು. ಸುಮ್ಮನೆ ನನ್ನ ಪಾಡಿಗೆ ನಾನು ಗೃಹಿಣಿ ಅನ್ನೋ ಪಟ್ಟನ ಒಪ್ಕೊಂಡು ಸಂತೋಷವಾಗಿದ್ದೀನಿ. ಕೆಲಸದ ಬಗ್ಗೆ ನನಗೆ ಯಾವ ಆಸೆನೂ ಇಲ್ಲ. ಈ ಸಮಸ್ಯೆನ ನಾನು ಸಾಲ್ವ್ ಮಾಡ್ದೇನೋ ಕ್ರೆಡಿಟ್ ಕೂಡ ನನಗೆ ಬೇಕಾಗಿಲ್ಲ. ಆದರೂ ಯಾಕೆಲ್ಲರೂ ನನ್ನನ್ನು ಹೀಗೆ ಕಾಡ್ತಾರೆ? ಎಲ್ಲ ನಿನ್ನ ಕಣ್ಮುಂದೆನೇ ನಡೀತಾ ಇದೆ. ನೀನು ನಿನ್ನ ಗಂಡನ ತಿಳಿಸಿ ಹೇಳಲ್ವಾ? ಅಕ್ಕ, ಈ ಮಟ್ಟದ ಹುಂಬತನ ಇರೋ ಮನುಷ್ಯನಿಗೆ ನಾನು ಏನು ತಿಳುವಳಿಕೆ ಹೇಳಿ? ನಿಮಗೆ ಗೊತ್ತು ನಾನು ಆ ಮನುಷ್ಯನ ದೂರ ಇಟ್ಬಿಟ್ಟಿದ್ದೆ ಅಂತ. ಆದರೆ ನಾನು ದೂರ ಇಟ್ಟರೆ ಇನ್ನೇನು ಅವಾಂತರ ಮಾಡ್ತಾರೋ, ಇನ್ಯಾರನ್ನು ಕಟ್ಕೊಳ್ತಾರೋ ಅಂತ ಹೆದರ್ಕೊಂಡು ನಾನು ಸೋಲ್ಬೇಕಾಯ್ತು. ನನಗೆ ನಿಜಕ್ಕೂ ತುಂಬ ನೋವಾಗಿದೆ ಜಾನು. ನನಗೂ ನೋವಾಗ್ತಿದೆ ಅಕ್ಕ. ಅನಿರುದ್ಧ್ಗೆ ಚೆನ್ನಾಗಿ ಬೈಬೇಕು ಅಂತ ಅನ್ಸುತ್ತೆ. ಆದರೆ ಹೆಚ್ಚು ಕಮ್ಮಿ ಬೈದ್ರೆ ಲೈಫ್ ಲಾಂಗ್ ಇದೇ ಮನುಷ್ಯನ ಜೊತೆ ಇರಬೇಕು. ನಾನೇನು ಮಾಡಲಿ ಹೇಳಿ? ನಿನ್ನ ಗಂಡನ ವಿಷಯ ಬಿಡು. ನನ್ನ ಗಂಡನಿಗೇನಾಗಿದೆ? ಅದೇ ನನಗೂ ಆಶ್ಚರ್ಯ ಆಗ್ತಿದೆ. ಅಟ್ಲೀಸ್ಟ್ ಭಾವಂಗಾದರೂ ನಿಮ್ಮ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇರಬೇಕಲ್ವಾ? ಬೇಡು ಜಾನು, ನೀನು ಬೇಜಾರು ಮಾಡ್ಕೋಬೇಡ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ. ಅನಿರುದ್ಧ್ ಆದಿತ್ಯನ ತಲೆ ತುಂಬಿದ್ದಾರೆ. ಅದಕ್ಕೆ ಅವ್ರು ಹೀಗೆಲ್ಲ ಮಾತಾಡ್ತಾರೆ. ನಾನು ಈ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಅಂತ ಆಫೀಸಿಗೆ ಹೋದಾಗ ಆದಿತ್ಯ ನನ್ನ ಜೊತೆ ಚೆನ್ನಾಗೇ ನಡ್ಕೊಂಡ್ರು, ಸಂತೋಷವಾಗೇ ಇದ್ದರು. ಆದರೆ ಅಷ್ಟರಲ್ಲಾಗಲೇ ಅನಿರುದ್ಧ್ ಆದಿತ್ಯನ ಮನಸ್ಸು ಕೆಡಿಸಿದ್ದಾರೆ. ಐ ಆಮ್ ಶ್ಯೂರ್. ಇಲ್ಲಾಂದರೆ ಆದಿತ್ಯ ಹಾಗೆಲ್ಲ ಮಾತಾಡೋರಲ್ಲ. ಆದಿತ್ಯ ನನ್ನ ಸಂಬಂಧ ಸರಿ ಹೋಗದೆ ಇರೋದಕ್ಕೆ ಅನಿರುದ್ಧನೇ ಕಾರಣ. ವೆರಿ ಸಾರಿ ಟು ಸೇ ದಿಸ್ ಜಾನು. ನನ್ನನ್ನು ಕುತಂತ್ರ ಮಾಡೋಳು ಅಂತ ಹೇಳ್ತಾರಲ್ಲ, ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳು? ಇಲ್ಲ ಅಕ್ಕ, ಇದೇ ನನ್ನ ದುಃಖಕ್ಕೆ ಕಾರಣ ಆಗಿರೋದು ಜಾನು. ಸಾಕಾಗಿ ಹೋಗಿದೆ. ಏನೂ ಬೇಡ ಅಂತ ಅನ್ಸುತ್ತೆ.
ನೀವಾ? ಚೈತ್ರ ನೋಡು ಯಾರು ಬಂದಿದ್ದಾರೆ, ಬನ್ನಿ. ಆಂಟಿ ಬನ್ನಿ ಕೂತ್ಕೊಳ್ಳಿ. ನೋಡಿ ಆಂಟಿ. ಚೈತ್ರ, ಅಮ್ಮ ಬಂದಿದ್ದಾರೆ, ಮಾತಾಡ್ಸ್ಬಾರ್ದಾ? ಯಾಕೆ ಹೀಗೆ ಆಡ್ತಿದ್ಯಾ ಚೈತ್ರ? ಅವರು ನಮ್ಮ ಮನೆಗೆ ಬಂದಿದ್ದಾರೆ, ನೀನು ಈ ರೀತಿ ಆಡಿದ್ರೆ ಅವ್ರಿಗೆ ಬೇಸರ ಆಗಲ್ವಾ? ಅವತ್ತು ನಮಗೆ ಎಷ್ಟು ಅವಮಾನ ಮಾಡಿ ಕಳಿಸಿದ್ರು ನೆನಪಿಲ್ವಾ ನಿಮಗೆ? ನಿಮ್ಮ ಕತ್ತಿ ಹಿಡಿದು ಆಚೆ ದಬ್ಬಿದ್ರು. ಇವಾಗ ಯಾಕೆ ಬಂದಿದ್ದಾರಂತೆ ಮಾತಾಡ್ಸೋದಕ್ಕೆ? ಚೈತ್ರ, ಚೈತ್ರ, ಅವತ್ತು ನಿಮ್ಮ ಜೊತೆಯಲ್ಲಿ ಆ ರೀತಿ ಕೆಟ್ಟದಾಗಿ ನಡ್ಕೋಬಾರ್ದಿತ್ತಮ್ಮ. ಆದರೆ ಏನು ಮಾಡೋಕ್ಕಾಗುತ್ತೆ, ಅವತ್ತಿನ ಸಿಚುಯೇಷನ್ನು ಹಾಗಿತ್ತು. ಏನು ಸಿಚುವೇಶನ್ ಅಮ್ಮ? ದುಷ್ಯಂತ್ ಏನು ಅಂತ ನಿಮ್ಗೆ ಗೊತ್ತಿಲ್ವಾ? ಅವತ್ತು ಅವರಿಬ್ಬರು ದುಷ್ಯಂತ್ಗೆ ಎಷ್ಟು ಅವಮಾನ ಮಾಡ್ತಾಯಿದ್ರು, ಅದನ್ನು ನೋಡಿಕೊಂಡು ನೀವು ಸುಮ್ಮನೆ ನಿಂತ್ಕೊಂಡಿದ್ರಿ. ಅವ್ರು ಕತ್ತಿ ಹಿಡಿದು ಆಚೆ ದಬ್ಬಿದ್ರು. ನಿಮ್ಗೇನು ಅನಿಸ್ಲೇ ಇಲ್ವಾ? ಚೈತ್ರ, ನಿಜಕ್ಕೂ ಅವತ್ತು ತುಂಬ ಸಂಕಟ ಆಯ್ತಮ್ಮ. ಆದರೆ ಅವತ್ತು ಅನಿ ಆಗಲಿ ಆದಿತ್ಯ ಆಗಲಿ ಯಾರ ಮಾತು ಕೇಳೋಕ್ಕೆ ರೆಡಿ ಇರಲಿಲ್ಲ. ಹಾಗೆಲ್ಲ ಏನೂ ಇಲ್ಲ. ಮೊದಲಿಂದನೂ ನಿನಗೆ ನಾನು ಕಂಡ್ರೆ ಅಷ್ಟಕ್ಕಷ್ಟೇ. ಮೊದಲೇ ನಾನು ಕುಂಟಿ ನೋಡು, ನನ್ನ ಮೇಲೆ ಯಾಕೆ ನಿನಗೆ ಪ್ರೀತಿ ಬರಬೇಕು? ಅದು ಅಲ್ಲದೆ ನಿನ್ನ ಮುದ್ದಿನ ಮಗ ವಿರುದ್ಧವಾಗಿ ನೀನು ಮಾತಾಡೋದೇ ಅಲ್ವಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ರೆ ಹೋಗಲಿ ಅಂದ್ಕೊಂಡೇನೋ ಅಲ್ವಾ? ಚೈತ್ರ, ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ಯಾ? ಯಾವ ತಾಯಿಗೆ ತನ್ನ ಹೆತ್ತು ಮಕ್ಕಳ ಬಗ್ಗೆ ಪ್ರೀತಿ ಇರಲ್ಲ ಹೇಳು? ನನಗೆ ನೀನು ದುಷ್ಯಂತನ ಮದುವೆ ಮಾಡ್ಕೊಂಡಿದ್ದು ತುಂಬ ಇಷ್ಟ ಆಯಿತು. ಅವನು ತುಂಬ ಒಳ್ಳೆ ಹುಡುಗ. ನನಗೇನು ಇದರಲ್ಲಿ ಬೇಸರನೇ ಇಲ್ವಲ್ಲಮ್ಮ. ಗೊತ್ತು ತಾನೆ, ಮತ್ತ್ಯಾಕೆ ಬಂದ್ರಿ? ಚೈತ್ರ, ತುಂಬ ಒರಟಾಗಿ ಮಾತಾಡ್ತಿದ್ದೀಯಾ. ನನಗೆ ಹೊಟ್ಟೆ ಉರಿಯುತ್ತೆ ದುಷ್ಯಂತ್. ಇವ್ರು ಮಾಡಿದ ಅವಮಾನನೆಲ್ಲ ನೆನೆಸ್ಕೊಂಡ್ರೆ. ಮಗಳಿಗೆ ಕಾಲಿಲ್ಲ ಅನ್ನೋದನ್ನು ಮರೆತು ಹೊರಗೆ ಹಾಕಿದ್ರಲ್ವಾ? ಇವ್ರುಗಳನ್ನ ಹೇಗೆ ಮಾತಾಡಿಸ್ಲಿ ನಾನು? ಚೈತ್ರ, ಉಳಿದವ್ರ ವಿಚಾರ ನನಗೆ ಗೊತ್ತಿಲ್ಲಮ್ಮ. ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ದಿದ್ರೆ ನಾನು ಇವತ್ತು ಬರ್ತಿದ್ನ ಹೇಳು? ಏನೋ ನೀನು ದುಷ್ಯಂತು ಒಂದು ಮಾತು ಹೇಳ್ದೆ ಮದುವೆ ಮಾಡ್ಕೊಂಡಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಜಾರಾಗಿತ್ತಷ್ಟೆ. ಈಗ ಅದೆಲ್ಲ ಬಿಟ್ಬಿಡು. ನೋಡು, ನಾನು ನಿಂಗೋಸ್ಕರ ಏನೇನು ತಂದಿದ್ದೀನಿ ಗೊತ್ತಾ? ಚೈತ್ರ, ಇದೆಲ್ಲ ಒಡವೆ ನಿನಗೇಂತ ಮಾಡಿಸಿದ್ದು. ಮದುವೆನಲ್ಲಿ ನಿನಗೆ ಕೊಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಇನ್ನು ಈ ಸೀರೆ ನಿನಗೆ ಅಂತ ತಂದಿದ್ದೀನಮ್ಮ. ನನಗೆ ಗೊತ್ತು ಚೈತ್ರ, ಹೆಣ್ಮಕ್ಳಿಗೆ ತಾಯಿ ಮನೆ ಸೀರೆ ಅಂತಂದರೆ ಎಂಥ ಸೆಂಟಿಮೆಂಟಲ್ ಫೀಲಿಂಗ್ ಇರುತ್ತೆ ಅಂತ. ತಗೊಳಮ್ಮ. ಬೇಡ, ನನಗಿದ್ಯಾವುದೂ ಬೇಡ. ತವ್ರ ಮನೆ ಪ್ರೀತಿನೇ ಕೊಡಲ್ಲ ಅಂತ ಕಳಿಸಿದವ್ರು ನೀವು. ಮತ್ತೆ ಇದನ್ನೆಲ್ಲ ಯಾಕೆ ತಗೋಬೇಕು ನಾನು? ಚೈತ್ರ, ಹಠ ಮಾಡಬೇಡ. ಅವರು ಅಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ತಗೋ, ಬೇಡ ಅನ್ಬೇಡ. ಹೌದು, ಅವ್ರಿಗೆ ನಮ್ಮ ಮೇಲೆ ಕೋಪ ಇತ್ತು, ಅದನ್ನೆಲ್ಲ ಮರೆತು ಬಂದಿದ್ದಾರಲ್ವಾ. ಅಪ್ಪ ಅಮ್ಮಂಗೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಹಕ್ಕಿರುತ್ತೆ ಚೈತ್ರ. ನಾವು ಅವ್ರ ಆಸೆಗೆ ವಿರುದ್ಧವಾಗಿ ನಡ್ಕೊಂಡಿಲ್ವಾ? ಅದನ್ನೆಲ್ಲ ಮರೆತು ಬಂದು ಕೊಡ್ತಾ ಇದ್ದಾರೆ, ಸುಮ್ಮನೆ ತಗೋ. ತಗೊಳಮ್ಮ ಚೈತ್ರ. ತಗೋ ಚೈತ್ರ. ಈಗ ತಾನೇ ಜಗಳ ಆಡ್ತಿದ್ರಿ, ಆಗಲೇ ಒಂದಾಗ್ಬಿಟ್ರಿ. ಸದ್ಯ ನಾನು ಯಾರ ಪರಾನೂ ವಹಿಸ್ಕೊಂಡು ಮಾತಾಡಲಿಲ್ಲ. ಒಂದು ನಿಮಿಷ ಬಂದೆ ಆಂಟಿ. ಚೈತ್ರ, ನಾನು ಇಷ್ಟು ದಿವಸ ಇಲ್ಲಿ ಬಂದಿಲ್ದಿದ್ರು ಪ್ರತಿ ಸತಿನೂ ಜಾನು ಹತ್ರ ವಿಚಾರಿಸ್ಕೋತಾ ಇದ್ದೆ. ಆದರೆ ಇವತ್ತು ಮನಸ್ಸು ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ನಾನಿಲ್ಲಿ ತುಂಬ ಸಂತೋಷವಾಗಿದ್ದೀನಮ್ಮ. ದುಷ್ಯಂತ್ ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಗೊತ್ತಾಯ್ತಮ್ಮ, ದುಷ್ಯಂತು ತುಂಬ ಒಳ್ಳೆ ಹುಡುಗ. ಏನೋ ಬ್ಯಾಡ್ ಟೈಮು,
ಏನೇನೋ ಆಗೋಯ್ತು. ಅಪ್ಪನ ಕರ್ಕೊಂಬರ್ಬೇಕಿತ್ತು. ಇವತ್ತಾಗಲಿಲ್ಲಮ್ಮ ಚೈತ್ರ, ಇನ್ನೊಂದ್ಸಲ ಖಂಡಿತ ಕರ್ಕೊಂಡು ಬರ್ತೀನಿ. ಆಂಟಿ ಕಾಫಿ. ಥ್ಯಾಂಕ್ ಯು. ನೋಡು, ಈ ಕೆಲಸನೆಲ್ಲ ನಾನು ಮಾಡಬೇಕು, ನಿನ್ನ ಅಳಿಯ ಮಾಡ್ತಾ ಇದ್ದಾರೆ. ಚೈತ್ರ ಸುಂದರ್ತೀಯಾ? ಹೋಗ್ಲಿ ಬಿಡಮ್ಮ, ಯಾಕೆ ಇದಕ್ಕೆಲ್ಲ ಬೇಸರ ಪಟ್ಕೊಳ್ತೀಯ? ಹಾಂ ಚೈತ್ರ, ಮತ್ತೆ ನಿನ್ನ ಕಾಲು ಸರಿ ಹೋಗಲಿ ತೋರಿಸಿ ಅಂತ ದುಷ್ಯಂತ್ ಹತ್ರ ಹಠ ಮಾಡ್ತಾ ಇದೆಯಾ? ಹೌದಮ್ಮ, ನನ್ನ ಕಾಲು ಬರುತ್ತೆ ಅಂತ ಅನಿಸ್ತಿದೆ. ಅಷ್ಟಕ್ಕೂ ಅವ್ರಿಗೆ ನನ್ನಿಂದ ಎಷ್ಟೊಂದು ತೊಂದರೆ. ಚೈತ್ರ, ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡಬೇಡ ಅಂತ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಹಾಂ, ಇಲ್ಲ ದುಷ್ಯಂತ್, ನನ್ನ ಕಾಲಿಗೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಚೈತ್ರ, ನೀನು ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಆದರೆ ನೀನು ಬಯಸಿದ ತಕ್ಷಣ ಕಾಲು ಸರಿ ಹೋಗ್ಬಿಡುತ್ತಾ ಹೇಳು? ನಾವು ಎಷ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ವಿ ಅಲ್ವಾ? ಅವರೆಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ ನಾವು ಅದರ ಆಸೆ ಕೈ ಬಿಟ್ಬಿಟ್ವಿ ಅಲ್ವಾ? ಮತ್ತೆ ಯಾಕೆ ಹಠ ಮಾಡ್ತಾ ಇದೆಯಾ? ಇಲ್ಲಮ್ಮ, ನನಗೆ ಅನಿಸ್ತಿದೆ ನನ್ನ ಕಾಲು ಬಂದೇ ಬರುತ್ತೆ ಅಂತ. ನೀನೇ ಹೇಳ್ತಾ ಇದ್ದೆ ಅಲ್ವಾ, ನನಗೆ ಅನಿಸಿದ್ದೆಲ್ಲ ನಿಜ ಆಗಿಬಿಡುತ್ತೆ ಅಂತ. ಅದಕ್ಕೆ ನಾವು ಗುರುಜಿ ಹತ್ರನೂ ಹೋಗಿ ಮಾತಾಡಿದ್ದೀವಿ. ಅವ್ರು ಹೇಳಿದ್ದಾರೆ ಏನಾದರೂ ಮಾಡೋದಕ್ಕಾಗತ್ತಾ ನೋಡೋಣ ಅಂತ. ಚೈತ್ರ, ಯಾಕಮ್ಮ ಸುಮ್ಮನೆ ಹಠ ಮಾಡ್ತೀಯಾ? ಇದರಿಂದ ಪಾಪ ದುಷ್ಯಂತ್ಗೂ ತುಂಬ ತೊಂದರೆ ಆಗುತ್ತಲ್ವಾ? ಅಲ್ಲ ಚೈತ್ರ, ನಿನ್ನ ಕಾಲು ಸರಿ ಹೋಗೋದಾದರೆ ಅವಾಗಲೇ ಸರಿ ಹೋಗ್ತಿತ್ತಲ್ವಾ? ಮುಂಬೈ, ಡೆಲ್ಲಿ ಅಂತ ಎಷ್ಟು ಕಡೆ ನಿನ್ನ ಕರ್ಕೊಂಡು ಹೋಗಿ ತೋರಿಸ್ಲಿಲ್ಲ ಹೇಳು? ಸರಿ ಹೋಗೋಗಿದ್ರೆ ಅವಾಗಲೇ ಸರಿ ಹೋಗ್ತಿತ್ತಲ್ವಾ? ಈಗ ಸಡನ್ನಾಗಿ ನಿನ್ನ ಮನಸ್ಸಿಗೆ ಹಾಗೆ ಅನ್ನಿಸ್ತು ಅಂತ ಸರಿ ಹೋಗ್ಬಿಡುತ್ತೇನಮ್ಮ, ನೀನೇ ಹೇಳು. ಆಗುತ್ತಮ್ಮ, ನೀನು ದಯವಿಟ್ಟು ಈ ಥರ ನೆಗೆಟಿವ್ ಆಗಿ ಮಾತಾಡಿ ನನ್ನ ಕಾನ್ಫಿಡೆನ್ಸ್ ಹಾಳು ಮಾಡಬೇಡ. ಸಾರಿ ಚೈತ್ರ, ಬೇಜಾರು ಮಾಡ್ಕೊಳ್ಬೇಡ. ದುಷ್ಯಂತ್, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿ ಸೋತಿದ್ದೀವಪ್ಪ. ಇವಾಗ ನೀನು ಇನ್ನೊಂದು ಸತಿ ಪ್ರಯತ್ನ ಮಾಡಿ ನೋಡು. ಏನೋ ಅವಳು ಕಾಲು ಬರೋ ಟೈಮು ಹತ್ರ ಬಂದಿರ್ಬೋದು. ಕಾಲು ಬಂದರೆ ಅದಕ್ಕಿಂತ ಸಂತೋಷ ಇನ್ನೊಂದೇನಿದೆ ಅಲ್ವಾ? ಇವಳಿಗೆ ಕಾಲು ಬರುತ್ತೋ ಬಿಡುತ್ತೋ, ಅಟ್ಲೀಸ್ಟ್ ಇವಳು ಸಮಾಧಾನಕ್ಕಾದರೂ ಇವಳನ್ನ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ. ಸರಿನಪ್ಪ ದುಷ್ಯಂತ್, ಎಲ್ಲ ಒಳ್ಳೇದಾದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ? ಯಾಕೆ ಹೀಗೆ ಕೂತಿದ್ದೀರಾ ಪ್ರೇಮ್? ಓಹ್, ಕತ್ಲೆಯಲ್ಲಿ ಕೂತಿದ್ದೀನಿ ಅಂತನಾ? ಒಂದು ವಿಧದಲ್ಲಿ ಹೌದು. ಸತ್ಯ ಕಾಣದೇ ಇರೋ ಹಾಗೆ ಕತ್ಲೆಯಲ್ಲಿದ್ದೀರಾ. ಏನು ಮಾತಾಡ್ತಾ ಇದ್ದೀರಾ ಸಾಕ್ಷಿ? ಪ್ರೇಮ್, ಮೈತ್ರೇಯಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾಳೆ ಅನ್ನೋ ಭ್ರಮೆಯಲ್ಲಿ ನೀವಿದ್ದೀರಾ. ಆದರೆ ನಿಮ್ಮಿಂದ ದೂರ ಆದಮೇಲೆ ಅವಳು ಒಂಟಿಯಾಗಿದ್ದಾಳೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು? ನಾನು ಅವಳನ್ನ ಪರ್ಸ್ನಲಾಗಿ ಮೀಟ್ ಮಾಡಿ ಮಾತಾಡಿದ್ದೀನಿ. ಏನು? ಮೈತ್ರೇಯಿನ ನೀವು ಮೀಟ್ ಮಾಡಿದ್ರಾ? ಹೇಗೆ? ಅದೆಲ್ಲ ಕೇಳಬೇಡಿ ಪ್ರೇಮ್. ನಾನು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಅವ್ರನ್ನ ಮೀಟ್ ಮಾಡಿದೆ. ಆದರೆ ಹೆದರ್ಕೋಬೇಡಿ, ನಾನು ನಿಮ್ಮ ಹೆಂಡತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಬ್ಯಾಂಕ್ ಕಸ್ಟಮರ್ ಆಗಿ ಪರಿಚಯ ಮಾಡ್ಕೊಂಡಿದ್ದೀನಿ. ಬ್ಯಾಂಕಾ? ಮೈತ್ರೇಯಿ ಇದೇ ಊರಲ್ಲಿ ಒಂದು ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. ಏನು? ಮೈತ್ರೇಯಿ ಇದೇ ಊರಿನಲ್ಲಿದ್ದಾಳ? ನನಗೆ ಈ ವಿಷಯನೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಅವಳನ್ನು ಒಂದ್ಸಲಿನೂ ಭೇಟಿ ಆಗಿಲ್ಲ. ಅದೇ ನೀವು ಮಾಡಿದ ದೊಡ್ಡ ತಪ್ಪು. ನಿಮ್ಮಿಂದ ದೂರ ಆದಮೇಲೆ ಮೈತ್ರಿ ಹೇಗೆ ಬದುಕ್ತಾಳೆ ಅಂತ ಸ್ವಲ್ಪ ನೀವು ಕಾಳಜಿ ವಹಿಸಿದ್ದಿದ್ರೆ ಇವತ್ತು ಅವಳು ಒಂಟಿಯಾಗಿರ್ತಿರ್ಲಿಲ್ಲ. ಪ್ಲೀಸ್ ಸಾಕ್ಷಿ, ಯಾರ ಬದುಕಿಗೂ ಯಾರೂ ಹೊಣೆ ಅಲ್ಲ. ನಾವಿಬ್ಬರು ಒಪ್ಕೊಂಡೇ ದೂರ ಆಗಿದ್ದು. ಮೈತ್ರೇಯಿ ಯಾವ ರೀತಿ ಬದುಕು ರೂಪಿಸ್ಕೊಳ್ತಾಳೆ ಅನ್ನೋದು ಅವಳಿಗೆ ಸೇರಿದ್ದು. ಇದರಲ್ಲಿ ನಾವು ಇಂಟರ್ಫಿಯರ್ ಆಗುವಂಥ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನೀವೇ ಹೇಳಿ ಪ್ರೇಮ್, ನೀವು ನನ್ನ ಮದುವೆ ಮಾಡಿಕೊಂಡು ಸುಖವಾಗಿದ್ದೀರಾ? ಹೋಗಲಿ, ಅಲ್ಲಿ ಮೈತ್ರೇಯಿ ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದೀರಾ? ಅವಳ ಮದುವೆಗೆ ಅವಳ ತಾಯಿ ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ. ಅವಳ ಹತ್ರ ನಿಮ್ದೊಂದು ಫೋಟೋ ಇದೆ. ಅದನ್ನೇ ತನ್ನ ಪ್ರೀತಿ ಸಂಕೇತ ಅಂತ ಇಟ್ಕೊಂಡು ಜೀವನ ಸಾಗಿಸ್ತಿದ್ದಾಳೆ.
ಅಷ್ಟೊಂದು ಅಗಾಧವಾಗಿ ಪ್ರೀತಿಸೋ ಹುಡುಗಿನ ದೂರ ಮಾಡಿಕೊಂಡು ಯಾವ ಸೌಭಾಗ್ಯಕ್ಕೆ ನನ್ನ ಮದುವೆ ಮಾಡ್ಕೊಂಡ್ರಿ ಪ್ರೇಮ್? ವಿಷಯ ಹೀಗೆ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮ ಜೀವನದಲ್ಲಿ ಕಾಲಿಡ್ತಾನೆ ಇರಲಿಲ್ಲ. ಸ್ಟಾಪ್ ಇಟ್ ಸಾಕ್ಷಿ. ಜೀವನದಲ್ಲಿ ಪ್ರೀತಿ ಒಂದೇ ಮುಖ್ಯ ಅಲ್ಲ. ಕೆಲವೊಂದು ಸನ್ನಿವೇಶಗಳಿಂದ ನಾನು ಮೈತ್ರೇಯಿ ದೂರ ಆಗಿದ್ದೀವಿ ನಿಜ. ಆದರೆ ಅದನ್ನು ನಾವಿಬ್ಬರು ಒಮ್ಮತವಾಗಿ ತಗೊಂಡಿರೋಂಥ ನಿರ್ಧಾರ. ಅದಕ್ಕೆ ನಮ್ಗೆ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ. ಮೈತ್ರೇಯಿನ ಭೇಟಿಯಾಗುವಂತ ಯಾರು ಹೇಳಿದ್ ನಿಮಗೆ? ಯಾಕೆ ಬೇಕಾಗಿತ್ತು ನಿಮಗೆ ಈ ಹೊಸ ಬರಿ? ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ಮನಸ್ಸನ್ನ ಈ ರೀತಿ ಹುಚ್ಚುಚ್ಚಾಗಿ ಹರಿಬಿಡೋದು ಒಳ್ಳೇದಲ್ಲ ಸಾಕ್ಷಿ. ಇಂಥದನ್ನೆಲ್ಲ ಯೋಚನೆ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನಿಮ್ಮ ತಂದೆ ತಾಯಿ ನಮ್ಮಪ್ಪ ಶ್ರೀಪತಿ ತಾತನ್ನ ನೆನೆಸ್ಕೊಳ್ಳಿ. ಎಂಥ ದೊಡ್ಡ ಅನಾಹುತ ಮಾಡಕ್ಕೆ ಹೊರಟಿದ್ದೀರಾ ಅಂತ ನಿಮಗೆ ಅರ್ಥ ಆಗತ್ತೆ. ಇವರೊಬ್ಬರು ಮಾತ್ರ ತ್ಯಾಗ ಮಾಡಬೇಕು. ನಾನು ಇವ್ರ ಔದಾರ್ಯದ ಭಾರನ ಜೀವನ ಪೂರ್ತಿ ಹೊತ್ಕೋಬೇಕಾ? ಯಾರೇನಾದರೂ ಹೇಳಿ, ನನ್ನ ದಾರಿಯಲ್ಲಿ ನಾನು ಮುಂದುವರಿಯೋದು ಒಳ್ಳೆಯದು.